ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ನೂತನ ಹಾಲು ಒಕ್ಕೂಟದ ಕಚೇರಿ ಉದ್ಘಾಟನಾ ಸಮಾರಂಭ. ರೈತರ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಹಾವೇಮಲ್ ಕಟ್ಟಡವು ಆಗಸ್ಟ್ 15ರಂದು ಅದ್ಧೂರಿಯಾಗಿ ಉದ್ಘಾಟನೆಗೊಳ್ಳಲಿದೆ. ಸುಮಾರು 3 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಪಶು ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಾಣವಾಗಿರುವ ಬಹುಮಹಡಿಯ ಕಟ್ಟಡವು ಆಗಸ್ಟ್ 15ರಂದು ಉದ್ಘಾಟನೆಗೊಳ್ಳಲಿದೆ. ಕಟ್ಟಡವು 5 ಮಹಡಿಗಳನ್ನು ಹೊಂದಿದ್ದು ಒಳಗೆ ಲಿಫ್ಟ್ ವ್ಯವಸ್ಥೆಯನ್ನು ಹೊಂದಿದೆ. ಆಡಳಿತಾತ್ಮಕಕ್ಕೆ ಪ್ರತ್ಯೇಕ ವಿಭಾಗಗಳನ್ನು ಹೊಂದಿದ್ದು ಅದ್ಧೂರಿಯಾಗಿ ಸುವ್ಯವಸ್ಥಿತವಾಗಿ ನಿರ್ಮಾಣವಾಗಿ ಕಟ್ಟಡದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ. ಘನ ಉಪಸ್ಥಿತಿಯನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಇರಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಹಾಲಿ ಸಂಸದರು ಆಗಿರುವ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಇತರರು ಆಗಮಿಸಲಿದ್ದಾರೆ. ಹಾವೇಮಲ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಕಟ್ಟಡದ ಉದ್ಘಾಟನೆಗೆ ಶುಭ ಕೋರಿದ್ದಾರೆ. ಆಡಳಿತ ಭವನವನ್ನು ಸುಮಾರು ಅಂದಾಜು 3 ಕೋಟಿ ವೆಚ್ಚದಲ್ಲಿ ಹಾವೇರಿ ನಗರದ ವೆಟರ್ನರಿ ಆಸ್ಪತ್ರೆಯ ಆವರಣದಲ್ಲಿ ಆಡಳಿತ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಈ ಆಡಳಿತ ಭವನವು ಕಳೆದ 1.5-2 ವರ್ಷದಿಂದ ಕಟ್ಟಡ ಪ್ರಾರಂಭವಾಗಿ ಕಟ್ಟಡ ಈಗ ಉದ್ಘಾಟನೆಗೊಳ್ಳಲು ರೆಡಿಯಾಗಿದೆ. ಅದರ ಉದ್ಘಾಟನೆಯನ್ನ ದಿನಾಂಕ 15-2 ಗಂಟೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಶಿವಾನಂದ ಪಾಟೀಲ್ ಸಾಹೇಬರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಚುನಾಯಿತ ಪ್ರತಿನಿಧಿಗಳೊಂದಿಗೆ ಉದ್ಘಾಟನೆ ಮಾಡಲಿದ್ದಾರೆ. ಆ ಕಾರಣ ಸದರ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು, ರೈತ ಸಂಘದ ಸಂಘಟನೆಗಳ ಮುಖ್ಯಸ್ಥರು, ಜಿಲ್ಲೆಯ ಎಲ್ಲ ರೈತ ಬಾಂಧವರು ಸಹಿತ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಹಕಾರಿ ಬಂಧುಗಳು ಸಹಿತ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್, ನನ್ನ ಹೆಸರು ಅರ್ಜುನ್ ಓಡ ಅಂದು. ನಾವು ಉಪಾಧ್ಯಕ್ಷರು KMF. ಇದೇ ತಿಂಗಳು 15/8/2025ನೇ ತಾರೀಕು ನಮ್ಮ KMFನ ಆಫೀಸ್ ಉದ್ಘಾಟನೆ ಇರುತ್ತದೆ. ಆದ ಕಾರಣ ರೈತ ಮಿತ್ರರು, ರೈತ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಸೆಕ್ರೆಟರಿಗಳು, ಡೈರೆಕ್ಟರ್ಗಳು ಎಲ್ಲರೂ ಆಗಮಿಸಬೇಕು ಅಂತ ತಮ್ಮಲ್ಲಿ ಕಡೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಶಶಿಧರ್ ಎಲಿಗಾರ್. ನಾನು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ KMF ನಿರ್ದೇಶಕನಾಗಿ ಇವತ್ತಿನ ಈ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ಹಾಲು ಉತ್ಪಾದಕರ ಎಲ್ಲ ಮಿತ್ರರಿಗೂ ಹಾಗೂ ರೈತ ಬಾಂಧುಗಳಿಗೂ ನಾನು 79ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಇದೇ ಆಗಸ್ಟ್ 15ರಂದು ಹಾವೇರಿ ಜಿಲ್ಲೆಯಲ್ಲಿ ನಡೆಯುವ ನಮ್ಮ ಹೊಸ ಕಟ್ಟಡದ ಉದ್ಘಾಟನೆಯನ್ನು ಪ್ರಾರಂಭಗೊಳಿಸಲು ತಾವೆಲ್ಲರೂ, ಎಲ್ಲ ನನ್ನ ಮಿತ್ರರು, ಹಾಲು ಉತ್ಪಾದಕರು, ರೈತ ಬಾಂಧವರು ಎಲ್ಲರೂ ಆಗಮಿಸಿ ಅದನ್ನು ವಿಜೃಂಭಣೆಯಿಂದ ಆಚರಿಸೋಣ ಅಂತ ತಮ್ಮಲ್ಲಿ ಕಳಕಳಿಯಾಗಿ ನಾವು ಕೇಳಿಕೊಳ್ಳುತ್ತೇವೆ. ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಅನುದಾನದಲ್ಲಿ 70 ಕೋಟಿಗೂ ಹೆಚ್ಚು ದುಡ್ಡನ್ನು ಕೊಟ್ಟು ಅರಬಗೊಂಡ ಗ್ರಾಮದಲ್ಲಿ ದೊಡ್ಡ ಪ್ರಮಾಣದ ಹಾಲು ಉತ್ಪಾದನೆ ಘಟಕವನ್ನು ಮಾಡಿ ಅದರ ಕೇಂದ್ರ ಕಚೇರಿಯನ್ನು ನಮ್ಮ ಹಾವೇರಿಯಲ್ಲಿ ಅದನ್ನು ಸುಮಾರು 3 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಮಾಡುತ್ತಿರುವುದು, ಅದನ್ನಷ್ಟನ್ನು ನಮ್ಮ ಕಡೆಯಿಂದ ಉದ್ಘಾಟನೆಗೊಳ್ಳುತ್ತಿರುವುದು ಬಹಳ ಹೆಮ್ಮೆಯ ವಿಚಾರವೆಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ನಮ್ಮ ನಸೀಬ, ನಮ್ಗೆ ಈ ಒಂದು ಇದು ಸಿಕ್ಕಿದ್ದು ಬಹಳ ಒಳ್ಳೆಯ ಖುಷಿಯ ವಿಚಾರ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಅದಕ್ಕೆ ನಾವೆಲ್ಲರೂ ಆಗಮಿಸಿ ಅದನ್ನ ಉದ್ಘಾಟನೆಯನ್ನ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಉದ್ಘಾಟನೆ ಸಮಾರಂಭಕ್ಕೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಹಾಗೂ ನಮ್ಮ ಜಿಲ್ಲೆಯ ಮಂತ್ರಿಗಳು ಹಾಗೂ ಎಲ್ಲ ಶಾಸಕರು ಬರುತ್ತಿರುವರು. ಅವರೆಲ್ಲರೂ ಬಂದು ಈ ಉದ್ಘಾಟನೆಯನ್ನು ಯಶಸ್ವಿಗೊಳಿಸುತ್ತಿರುವುದರಿಂದ ತಾವು ಸಹ ಎಲ್ಲರೂ ಬಂದು ಈ ನಮ್ಮ
ಹೊಸ ಕಟ್ಟಡದ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ. ಹೊಸದಾಗಿ ಆದೇಶ ಬಂದ ಎಲ್ಲ ಹಾವೇರಿ ಜಿಲ್ಲೆಯ ನಿರ್ದೇಶಕರು ಈ ಹವೆ ಮಿಲ್ಲನ್ನು ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಹವೆ ಒಂದು ಹಾಲು ಒಕ್ಕೂಟವನ್ನ ಮಾಡ್ಬೇಕಂತ ಹೇಳಿ ಅಂತಂದು ಒಂದು ಕನಸನ್ನು ಕಂಡುಕೊಂಡಿದ್ದೇವೆ. ಆ ಕನಸನ್ನು ಈಡೇರಿಸಲು ಈ ನಮ್ಮ ಹಾಲು ಉತ್ಪಾದಕ ಎಲ್ಲ ರೈತ ಬಾಂಧವರು ಕೈ ಜೋಡಿಸಬೇಕೆಂದು ನಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜಿಲ್ಲೆಯ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಚಂದ್ರಪ್ಪ ಜಾಲ್ಗಾರ್ ಅಂತ ಹೇಳಿ ಹಾವೇರಿ ತಾಲೂಕಿನಿಂದ ನಿರ್ದೇಶಕನಾಗಿ, ಹಾನಗಲ್ ತಾಲೂಕಿನ ನಿರ್ದೇಶಕನಾಗಿ ಹಾವೇರಿ ಒಕ್ಕೂಟಕ್ಕೆ ಆಗಮಿಸುತ್ತೇನೆ. ಈ ಹಿಂದೆ ಸರ್ಕಾರದ ನಾಮನಿರ್ದೇಶಿತ ನಿರ್ದೇಶಕನು ಕೂಡ ಕೆಲಸ ನಿರ್ವಹಿಸುತ್ತಿದೆ. ದಿನಾಂಕ 15/8/2025 ಮಧ್ಯಾಹ್ನ 2 ಗಂಟೆಗೆ ನಮ್ಮ ಆಡಳಿತ ಕಚೇರಿ ಹಾವೇರಿಯಲ್ಲಿ ನೂತನವಾಗಿ ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ತಾಲೂಕಿನ ಜನಪ್ರತಿನಿಧಿಗಳು ಆಗಮಿಸುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು, ಹಾಲು ಉತ್ಪಾದಕರು, ರೈತ ಸಂಘಗಳ ಎಲ್ಲ ಸದಸ್ಯರುಗಳು, ಪದಾಧಿಕಾರಿಗಳು, ಸಾರ್ವಜನಿಕರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು ಸಂಗೂರು ಗ್ರಾಮದ ಬಸವೇಶ್ಗೌಡ ಪಾಟೀಲ್ ನೂತನವಾಗಿ ಆಯ್ಕೆಯಾಗುವ ನಿರ್ದೇಶಕರಾದ ನಾನು ಇವತ್ತಿನ ದಿವಸ 15/8/2025 ಆಡಳಿತ ಕಚೇರಿ ಹಾವೇರಿ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘ ಒಕ್ಕೂಟ ನಿಯಮಿತ ಹಾವೇರಿ ನೂತನವಾಗಿ ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಎಲ್ಲ ಗೌರವಾನ್ವಿತ ಸಚಿವರು, ಶಾಸಕರು ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯರು, ಮುಖ್ಯ ಕಾರ್ಯದರ್ಶಿಯವರು, ಅಧ್ಯಕ್ಷರು ಹಾಗೂ ರೈತ ಬಾಂಧವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ಕಾರ್ಯಕರ್ತರು, ಬಂಧುಗಳು ಎಲ್ಲರೂ ನಮ್ಮ 15/1/2025 15/8/2025 ಎಲ್ಲರೂ ಆಡಳಿತ ಕಚೇರಿಗೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.